ಲೋಕದಲ್ಲಿ ವಿಚಿತ್ರಗಳು ಸಾಮಾನ್ಯ. ಅಂತಹ ವಿಚಿತ್ರಗಳಲ್ಲಿ ಕೆಲವೊಂದು ವಿಚಿತ್ರಗಳು ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸುತ್ತವೆ. ಕರ್ನಾಟಕದ ಒಂದು ಪುಟ್ಟ ಗ್ರಾಮ ಮಲ್ಲಾಬಾದ್. ಈ ಗ್ರಾಮದಲ್ಲಿನ ಬುಗ್ಗಪ್ಪ ಆಶಮ್ಮ ಎಂಬ ಬಡ ದಂಪತಿಗೆ ಒಟ್ಟು 3 ಮಕ್ಕಳಿದ್ದರು. 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಬುಗ್ಗಪ್ಪ ಹಾಗೂ ಆಶಮ್ಮನವರಿಗೆ 3 ಮಕ್ಕಳನ್ನು ಸಾಕುವುದೇ ಕಷ್ಟಕರವಾಗಿತ್ತು. ಪ್ರತಿದಿನ ಕೂಲಿಗೆ ತೆರಳಿ ಬರುವ ಹಣದಿಂದ ದವಸ ಧಾನ್ಯದಿಂದ ಜೀವನ ಸಾಗಿಸುತ್ತಿದ್ದ ಆಶಮ್ಮನವರು ಮತ್ತೆ ಗರ್ಭವತಿಯಾದರು. ಇರುವ 3 ಜನ ಮಕ್ಕಳನ್ನೇ ಸಾಕುವುದು ಕಷ್ಟವಾಗಿರುವಾಗ 4ನೆಯ ಮಗು ಬೇಡವೇ ಬೇಡ ಅಂತ ಹೇಳಿ ಆಶಮ್ಮನವರು ಗರ್ಭದಲ್ಲಿ ಶಿಶು ಕರಗಲು ನಾನಾ ರೀತಿಯ ಗಿಡಮೂಲಿಕೆಗಳನ್ನು ತೆಗೆದುಕೊಂಡರು. ಅಂತಹ ಯಾವ ಗಿಡಮೂಲಿಕೆಯೂ ಕೆಲಸ ಮಾಡಲಿಲ್ಲ. ಕೊನೆಗೆ ಮತ್ತೊಂದು ಹೆಣ್ಣು ಮಗು ಜನ್ಮಿಸಿತು. ಬೇಡವೆಂದರೂ ಹುಟ್ಟಿದ ಮಗುವಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿಲ್ಲ ದಂಪತಿಗಳು. ಈ ಮಗು ಬೇಡ ಅಂತಿಕೊಂಡು ಅದನ್ನು ನೋಡಲಿಲ್ಲ 3 ದಿನದವರೆಗೆ. ಅದ್ರ ಜೀವಂತಿತ್ತು. ನಮಗೆ ಊಟಕ್ಕಿಲ್ಲ ಈ ಮಗು ತಗೊಂಡಿಲ್ಲ ಅಂತ ಹೇಳಿ ಅಷ್ಟು ಕೇರ್ ಮಾಡಲಿಲ್ಲ. ಅವಳು ಚಿಕ್ಕವಳಾಗಿ ಬೆಳೀತಾ ಹೋದಳು. ಬೇಡದ ಮಗುವಾಗಿಯೇ ಬೆಳೆದ ಆ ಬಾಲಕಿಗೆ 5 ವರ್ಷಗಳಾದವು. ಆಗ ಬಾಲಕಿಯಲ್ಲಿ ಕೆಲವು ವಿಶೇಷತೆಗಳು, ವಿಚಿತ್ರಗಳು ಕಾಣತೊಡಗಿದವು. ಆ ವಿಶೇಷವೇ ಬಾಲಕಿಗೆ ದೇವರೆಂದರೆ ಹುಚ್ಚು ಭಕ್ತಿ. ಅಲ್ಲಲ್ಲಿ ಬಿದ್ದ ಕಲ್ಲುಗಳನ್ನು ಕೂಡಿ ಹಾಕಿ ಅವುಗಳನ್ನೇ ಶಿವಲಿಂಗವೆಂದು ಅವುಗಳಿಗೆ ಪೂಜೆ ಮಾಡುವುದು. ಮರಳನ್ನು ಗುಡ್ಡೆ ಮಾಡಿ ಅದಕ್ಕೆ ಪೂಜೆ ಮಾಡುವುದು. ಅದೊಂದು ದಿನ ತಂದೆ ತಾಯಿಯೊಂದಿಗೆ ಜಾತ್ರೆಯೊಂದಕ್ಕೆ ಹೋದ ಆ ಬಾಲಕಿ ಬಹಳಷ್ಟು ಬೇಸರಗೊಂಡಳು. ಆ ಬೇಸರಕ್ಕೆ ಕಾರಣವೇನೆಂದರೆ ಆ ಜಾತ್ರೆಯಲ್ಲಿ ದೇವರ ಹೆಸರಿನಲ್ಲಿ ನಡೆದ ಪ್ರಾಣಿ ಬಲಿ. ಪ್ರಾಣಿ ಬಲಿಯನ್ನು ನೋಡಿ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ ಆ ಬಾಲಕಿ ಅಂದಿನಿಂದಲೇ ಆಹಾರವನ್ನು ತೊರೆದಳು, ನೀರನ್ನು ಸಹ ತೊರೆದಳು. ಶಿವಧ್ಯಾನದೊಂದಿಗೆ ಜೀವನ ಸಾಗಿಸಲು ಆರಂಭಿಸಿದಳು. ಅಲ್ಲೆಲ್ಲ ಕೋಣಗಳು ಕಟ್ತಿದ್ರಂತ. ಅದು ನೋಡಕ್ಕೆ ಅಲಸ, ಅದು ಕೊಯ್ಯೋದು ಬೇಡ ಅಂತ ಹೇಳಿ ಅವತ್ತಿನಿಂದ ಈ ಮುಗ್ಧ ಪ್ರಾಣಿಗಳು ಇವು ದೇವರು ಸೃಷ್ಟಿ ಮಾಡಿದ್ವು. ಮನುಷ್ಯರಿಗೋಸ್ಕರ ಆಹಾರ ಇದೆ, ಅವನ್ನ ಕೊಲೆ ಮಾಡಿ ತಿನ್ನೋದು ಬೇಡ. ದೇವರ ಹೆಸರಿಂದ ಕುರಿಕೊಳ್ಳ ಕಡಿದು ಬೇಡ. ಅವನಿಂದ ಹಾಕಿ ಊಟ ಬೇಡ, ಏನು ಬೇಡ ನನಗ ನನ್ನ ಮಾತು ಕೇಳಕ್ ಬಿಟ್ರು. ತಂದೆ ತಾಯಿ ಎಷ್ಟೇ ಬಲವಂತ ಮಾಡಿದರೂ ಆಹಾರವನ್ನು ಮುಟ್ಟಲಿಲ್ಲ, ನೀರನ್ನು ಸಹ ಕುಡಿಯಲಿಲ್ಲ. ಬೇಸತ್ತ ತಂದೆ ತಾಯಿ ಬಾಲಕಿಯನ್ನು ಜಾನುವಾರುಗಳನ್ನು ಮೇಯಿಸುವ ಕೆಲಸಕ್ಕೆ ಹಾಕಿದರು. ಅದಕ್ಕಾಗಿ ಕಾಡಿಗೆ ಹೋಗುತ್ತಿದ್ದ ಆ ಬಾಲಕಿ ಅಲ್ಲಿಯೂ ಶಿವ ಧ್ಯಾನವನ್ನು ಆರಂಭಿಸಿದಳು. ದಿನದಿಂದ ದಿನಕ್ಕೆ ಬಾಲಕಿಯಲ್ಲಿನ ಶಿವಭಕ್ತಿ ಹೆಚ್ಚಾಯಿತು. ಎಲ್ಲೆಂದರಲ್ಲಿ ಕುಳಿತು ಧ್ಯಾನ ಮಾಡುವುದು. ಜನರು ಬಾಲಕಿಗೆ ಹುಚ್ಚು ಹಿಡಿದಿದೆ ಎಂದರು. ಹಾಗೆ ವರ್ಷಗಳೂ ಕಳೆದವು. ಬಾಲಕಿಗೆ 9 ವರ್ಷವಾಯಿತು. ಬಾಲಕಿಗೆ ಹುಚ್ಚು ಹಿಡಿದಿದೆ ಎಂದು ತಿಳಿದ ಪೋಷಕರು ಮದುವೆಯಾದರೆ ಹುಚ್ಚು ಬಿಟ್ಟು ಹೋಗಬಹುದೆಂದು ಮದುವೆ ಮಾಡಲು ಮುಂದಾದರು. ಬಾಲಕಿ ಮದುವೆ ಬೇಡವೆಂದು ಎಷ್ಟೇ ಹಠವಿಡಿದರೂ ಬಾಲ್ಯ ವಿವಾಹ ನಡೆದೇ ಹೋಯಿತು. ಅದಕ್ಕೆ ಲಗ್ನ ಮಾಡಿದ್ರು ಚೆನ್ನಾಗಿ ಬಿಟ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಲಗ್ನ ಮಾಡಿದ್ರು. ಅವಾಗ ಅಲ್ಲಿ ಕೂಡ ನಮ್ಗೆ ಕೆಲಸ ಕಚ್ಚೋದು ಎಲ್ಲ ತಂದು ಭಾಳ ಕೊಟ್ಟರು. ಗಂಡನ ಮನೆಗೆ ಹೋದ ಬಾಲಕಿ ಅಲ್ಲಿಯೂ ಧ್ಯಾನದಲ್ಲಿ ಕುಳಿತು ಪ್ರಜ್ಞೆ ತಪ್ಪುತ್ತಿದ್ದರು. ಗಂಡನಿಂದ ದೂರ ಉಳಿದು ಆಹಾರವನ್ನು ಸೇವಿಸದೆ ನೀರನ್ನು ಸಹ ಕುಡಿಯದೆ ಇದ್ದುದನ್ನು ನೋಡಿ ಅತ್ತೆ ಮಾವ ಎಲ್ಲರೂ ದಂಗಾದರು. ರಾತ್ರಿ ಇಡೀ ಧ್ಯಾನದಲ್ಲೇ ಕುಳಿತ ಬಾಲಕಿಯನ್ನು ನೋಡಿದ ಅತ್ತೆ ಕಿರುಚಾಡುತ್ತಾ ಬಾಲಕಿಗೆ ದೆವ್ವ ಹಿಡಿದಿದೆ ಎಂದರು.
ನಾನಾ ಮಂತ್ರವಾದಿಗಳಿಗೆ ತೋರಿಸಿದರು. ಮಂತ್ರವಾದಿಗಳು ಬಾಲಕಿಗೆ ಚಿತ್ರಹಿಂಸೆ ನೀಡಲು ಆರಂಭಿಸಿದರು. ಮಾಂತ್ರಿಕರು ಎಷ್ಟು ಚಿತ್ರಹಿಂಸೆ ನೀಡಿದರೂ ಶಿವ ಧ್ಯಾನದಲ್ಲಿ ತಲ್ಲೀನರಾಗುತ್ತಿದ್ದಳು ಬಾಲಕಿ. ಚಿತ್ರಹಿಂಸೆಯನ್ನು ತಾಳಲಾರದೆ ಬಾಲಕಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಳು. ಅದಕ್ಕಾಗಿ ಬಾವಿಗೆ ಬಿದ್ದಳು. ಹುತ್ತದೊಳಗೆ ಕೈಯಿಟ್ಟಳು. ಆದರೆ ತನ್ನ ಯಾವುದೇ ಪ್ರಯತ್ನಕ್ಕೂ ಬಾಲಕಿ ಸಾಯಲಿಲ್ಲ. ಒಡೆ ಒಂದ್ಸಲ ಅಮ್ಮ ಬಾಯಿಗೆ ಜನ ನೋಡಿದ್ರು, ಗಂಟೆ ಗಂಟಲೆ ಬರಲಿಲ್ಲ, ಸತ್ತು ಅಂತ ಹೇಳಿ ಬಿಟ್ಬಿಟ್ರು. ಅವಾಗ 3 ದಿನ ಗಿಡ ಮೇಲೆ ಕುಂತರು. ಶಿವಪೂಜೆಗೆ ತೊಡಕನ್ನು ಅನುಭವಿಸಿದ ಬಾಲಕಿ ಕೊನೆಗೆ ಗಂಡನನ್ನು ತೊರೆದು ಮನೆಯನ್ನು ತೊರೆದು ಬಂದು ಈ ಅರಳಿ ಮರದಲ್ಲಿ ಕುಳಿತು ಧ್ಯಾನ ಮಾಡಲು ಆರಂಭಿಸಿದರು. ಸುಮಾರು 41 ದಿನಗಳ ಕಾಲ ಈ ಮರದಿಂದ ಕೆಳಗೆ ಇಳಿಯಲೇ ಇಲ್ಲ. ಕೊನೆಗೆ ಗ್ರಾಮಸ್ಥರೊಬ್ಬರ ಒತ್ತಾಯದ ನಂತರ ಇಲ್ಲಿನ ರಾಮ ಮಂದಿರದಲ್ಲಿ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಮರದಿಂದ ಕೆಳಗೆ ಇಳಿದಳು ಬಾಲಕಿ. 41 ದಿವಸ ಗಿಡದ ಮೇಲೆ ಧ್ಯಾನ ಮಾಡ್ಯಾರ್ರಿ. ಮಾಡಿದ ಮೇಲೆ ರಾಮರೆಡ್ಡಿ ಗೌಡ್ರು ಊರು ಮುಖಂಡ ಅವ್ರು ಬಂದು ಅಮ್ಮವ್ರೆ ನೀವು ಮ್ಯಾಲ ಇದ್ದು ಇಷ್ಟು ಹಗಲು ರಾತ್ರಿ ಇರ್ತೀರಮ್ಮ, ನಮ್ಗ ತ್ರಾಸ ಆಗ್ಲಕ್ಕದ, ನೀವು ಕೆಳಗ್ ಬರ್ರಿ ಅಮ್ಮ ಅಂತಂದು ರಿಕ್ವೆಸ್ಟ್ ಮಾಡಿದ್ರೆ 3 ದಿವಸ ನಂತರ ಕೆಳಗಡೆ ಬಂದಾರ. ಬಂದ ಮೇಕ ರಾಮದೇವ್ರ ಗುಡಿಗೆ ಕೀಲಿ ಕೊಟ್ರ ಅವ್ರ ಕೈ, ನೀವು ಅಲ್ಲೇ ಧ್ಯಾನ ಮಾಡ್ಬೋದಮ್ಮ, ಪೂಜೆ ಮಾಡ್ಬೋದು, ಯಾರು ಬರಲ್ಲ ನಿಮ್ ಜೊತೆಗೆ ಗುಡಿಯಾಗ ಅಂತಂದ್ರು. ಆಯ್ತಪ್ಪ ಅಂತ ಒಪ್ಕೊಂಡು ಅಮ್ಮವ್ರು ಗುಡಿ ಕೀಲಿ ತಗೊಂಡು 3 ವರ್ಷ ಗುಡಿಯಾಗ ಧ್ಯಾನ ಮಾಡ್ಕೊಂಡ್ರ. ಇಲ್ಲಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿದ ಬಾಲಕಿ ತದನಂತರ ಹತ್ತಿದ್ದು ಈ ಬೆಟ್ಟವನ್ನ. ಇಲ್ಲಿ ಸೇರಿದ್ದು ಒಂದು ಗುಹೆಯನ್ನ. ಅನ್ನ ನೀರನ್ನು ತೊರೆದು ಗುಹೆಯಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾ ಕುಳಿತು ಬಿಟ್ಟರು. ಕೆಲವು ದಶಕಗಳ ತಪಸ್ಸು ಫಲಿಸದೇ ಇರಲಿಲ್ಲ. ಅಂತಹ ತಪಸ್ಸಿನಿಂದಾಗಿ ವಿಶೇಷವಾದಂತಹ ಚಮತ್ಕಾರಿ ಶಕ್ತಿಯನ್ನು ಅವರು ಪಡೆಯದೇ ಇರಲಿಲ್ಲ. ಆಕೆಯಿಂದ ಬೆಟ್ಟದ ಮೇಲೆ ಚಮತ್ಕಾರಗಳು, ಪವಾಡಗಳು ನಡೆಯಲು ಆರಂಭವಾದವು. ಜನರು ಬೆಟ್ಟದ ಮೇಲಿನ ಮಹಿಳೆಯನ್ನು ನೋಡಲು ಧಾವಿಸಿದರು. ಕೆಲವರು ಸುಳ್ಳೆಂದರು, ಕೆಲವರು ನಿಜವೆಂದರು. ಇಂತಹ ಗೊಂದಲಗಳ ನಡುವೆ ಕೆಲವರು ಆಕೆಯ ಪರೀಕ್ಷೆಗೆ ನಿಂತೇ ಬಿಟ್ಟರು. ಪೊಲೀಸರ ಸಮ್ಮುಖದಲ್ಲಿ ಆಕೆಗಾಗಿ ಒಂದು ಸಣ್ಣ ಬಾಗಿಲಿಲ್ಲದ ಕೊಠಡಿಯನ್ನು ನಿರ್ಮಿಸಿದರು. ಆಕೆಯನ್ನು ಅದರೊಳಗೆ ಇರುವಂತೆ ಹೇಳಿ ಬಾಗಿಲಿಗಾಗಿ ಬಿಟ್ಟ ಜಾಗವನ್ನು ಇಟ್ಟಿಗೆ ಸಿಮೆಂಟಿನಿಂದ ಸಂಪೂರ್ಣವಾಗಿ ಬ್ಲಾಸ್ಟ್ ಮಾಡಿ ಮುಚ್ಚಿಬಿಟ್ಟರು. ಒಂದೇ ಒಂದು ರಂಧ್ರದಿಂದಲೂ ಗಾಳಿ ಒಳಗಡೆ ಹೋಗದಂತೆ ಮಾಡಿಬಿಟ್ಟರು. ಇದು ಹಿಂಗಿರ್ತಾರ ಇವರು, ಅನ್ನ ನೀರು ಆಹಾರ ಇರಲಾರದೆ ಅಂತ ಹೇಳಿ ಕೆಲವರು ಹೋಗಿ ಕೇಳಿದರು. ಹಾಗಾದ್ರೆ ನಾನು 3 ತಿಂಗಳು ಒಂದು ರೂಮಲ್ಲಿ ಹೋಗ್ತೀನಿ, ರೂಮಲ್ಲಿ ಹೋಗಿ ನಮ್ಗೆ ಬಾಗಿಲು ಪ್ಲಾಸ್ಟರ್ ಮಾಡಿಬಿಡಿ ಅಂತ ಹೇಳಿದ್ರು. ಆ ತರನೇ ಪ್ಲಾಸ್ಟರ್ ಎಲ್ಲ ಮಾಡಿದ್ರು. ಅದ್ರ ಮುಂದೆ ಒಂದು ಪೊಲೀಸ್ ಗಾರ್ಡ್ ಹಾಕಿದ್ರು. ಉಸಿರಾಡಲು ಗಾಳಿ ಇಲ್ಲದೆ, ಆಹಾರವಿಲ್ಲದೆ, ನೀರಿಲ್ಲದೆ ಸಂಪೂರ್ಣವಾಗಿ ಮುಚ್ಚಲಾದ ಕೊಠಡಿಯೊಳಗೆ ಆಕೆ ಹೇಗೆ ಉಳಿದಾಳು? ಉಳಿಯಲು ಸಾಧ್ಯವೇ ಇಲ್ಲ ಎಂದು ಜನರು ಮಾತನಾಡಿಕೊಂಡರು. ಆಕೆ ಕೊಠಡಿಯೊಳಕ್ಕೆ ಹೋಗಿ 1 ತಿಂಗಳು ಕಳೆಯಿತು. 2 ತಿಂಗಳುಗಳು ಕಳೆದವು. 3 ತಿಂಗಳುಗಳು ಕಳೆದವು. ಆ ಮಹಿಳೆ ಹೇಗೆ ಆಚೆ ಬಂದರು? ಶಿವರಾತ್ರಿ ಎಂದು ತಾನು ದರ್ಶನ ನೀಡುತ್ತೇನೆಂದು ಜನರಿಗೆ ಮೊದಲೇ ಹೇಳಿದ್ದರು. ಆ ಪ್ರಕಾರ ಈ ಕೊಠಡಿಯನ್ನು ಹೊಕ್ಕಿ 3 ತಿಂಗಳಾದ ಬಳಿಕ ಶಿವರಾತ್ರಿಯೂ ಬಂತು. ಆಕೆ ಹೇಗೆ ದರ್ಶನ ನೀಡುತ್ತಾರೆಂದು ಜನರು ಕೊಠಡಿಯನ್ನು ಸುತ್ತುವರೆದಿದ್ದರು. ಅಂತಹ ಸಮಯದಲ್ಲಿ ಒಂದು ವಿಸ್ಮಯ ನಡೆಯಿತು. ದರ್ಶನ ನೀಡುತ್ತಾರೆಂದು ಜನರು ಕೊಠಡಿಯನ್ನು ಸುತ್ತುವರೆದಿದ್ದರು. ಅಂತಹ
ಸಮಯದಲ್ಲಿ ಒಂದು ವಿಸ್ಮಯ ನಡೆಯಿತು, ಒಂದು ಅದ್ಭುತ ನಡೆಯಿತು. ಆ ಅದ್ಭುತವೇ ಕೊಠಡಿ ತನ್ನಷ್ಟಕ್ಕೆ ತಾನೇ ಇಬ್ಬಾಗವಾಗಿತ್ತು, ಹೊಡೆದು ಹೋಗಿತ್ತು, ಜನರಿಗೆ ದರ್ಶನ ನೀಡಿತು. ಅಂತಹ ಅದ್ಭುತ ನಡೆದದ್ದು 1952ರಲ್ಲಿ. ಹಾಗೆ ಕೊಠಡಿ ಇಬ್ಬಾಗವಾದಾಗ ಒಳಗಡೆ ಇದ್ದಂತಹ ಮಹಾತಾಯಿ ಧ್ಯಾನಾವಸ್ಥೆಯಲ್ಲೂ ಇದ್ದರು. ಆಗ ತೆಗೆದಂತಹ ಫೋಟೋ ಇದು. ಲಾಕ್ ಇಲ್ರಿ, ಪೂರಾ ಪ್ಲಾಸ್ಟರ್. 3 months. ಹೌದು, ಅದಷ್ಟೇ ಓಪನ್ ಆಗಿ ಅದು ಇದು ಆಗ್ಬಿಟ್ಟಿದೆ. ಅದು 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 ಒಂದು ಮಿರಾಕಲ್. ಈ ಮಾತೆಯಿಂದ ಇಲ್ಲಿಗಾಗಲೇ ಬಹಳಷ್ಟು ಪವಾಡಗಳು, ಚಮತ್ಕಾರಗಳು ನಡೆದಿವೆ. ಅಂತಹ ಶಕ್ತಿಯಿಂದ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಮಹಾರಾಷ್ಟ್ರ, ಆಂಧ್ರ, ಗುಜರಾತ್, ಕರ್ನಾಟಕ ಅಂತೂ ಜಾಸ್ತಿ ಇದೆ. ಎಲ್ಲ ಕಡೆಯಿಂದ ಬರ್ತಾರೆ. ಹೌದು, ಫಾರಿನ್, ಈ ಜರ್ಮನಿಯವರು ಕೆಲವರು ಭಕ್ತರಾಗಿದ್ದಾರೆ. ಈಗ ಅಮ್ಮವ್ರದ ಈ ಒಂದು ಶಕ್ತಿ, ಅಮ್ಮವರಿಗೆ ಯಾವ ಶಕ್ತಿ ಇದೆ ಅಂದ್ರೆ ಅಣುಬಾಂಬ್ ತಡೆಯುವಂತ ಶಕ್ತಿ ಕೂಡ ಇದೆ ಅಂತ ಅನಿಸ್ತು. ಅವರು ದೃಷ್ಟಿ ಹಾಯಿಸಿದರೆ ತಾನು 4 ವರ್ಷಗಳ ಕಾಲ ಅನುಷ್ಠಾನದಲ್ಲಿ ಇರುತ್ತೇನೆಂದು ಭಕ್ತರು ಕಟ್ಟಿಸಿದಂತಹ ಒಂದು ಕೊಠಡಿಯೊಳಕ್ಕೆ ಹೋದರು. ಕೊಠಡಿಗೆ ಬೀಗವನ್ನು ಹಾಕಲು ಭಕ್ತರಿಗೆ ಸೂಚಿಸಿದರು. 4 ವರ್ಷಗಳು ಕಳೆದವು. ತದನಂತರ ಭಕ್ತರು ಅನುಮಾನದಿಂದ ಬಾಗಿಲನ್ನು ತೆಗೆದಾಗ ಕೊಠಡಿಯಲ್ಲಿ ಮಾತೆ ಇರಲಿಲ್ಲ. ಎಲ್ಲರೂ ಅಚ್ಚರಿಗೊಂಡರು. ತದನಂತರ ಈ ಮಾತೆ ಕಾಣಿಸಿಕೊಂಡಿದ್ದು ಆಂಧ್ರ ಪ್ರದೇಶದ ಶ್ರೀಶೈಲಂ ಬಳಿಯಿನ ಒಂದು ಕಾಡಿನಲ್ಲಿ. ಅದು ಕೂಡ ಪದ್ಮಾಸನವನ್ನು ಹಾಕಿಕೊಂಡು ಮರದ ಮೇಲೆ ತಪಸ್ಸು ಮಾಡುತ್ತಿದ್ದಾಗ. ಇದು ಅಂತಹ ಸಮಯದಲ್ಲಿ ತೆಗೆದ ಫೋಟೋ. 4 ವರ್ಷ ಏನಪ್ಪಾ ಅಂತಾರೆ ಅನುಷ್ಠಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅನುಷ್ಠಾನಕ್ಕೆ ಹೋದಾಗ ಏನಪ್ಪಾ ಅಂತಾರೆ ಏನಾಯ್ತು ಅಂತಾರೆ, ಅವರು 4 ವರ್ಷಿಗೆ ಎಲ್ಲಿ ಕರೆದುಕೊಂಡ್ರು ಅಂತಾರೆ ಶ್ರೀಶೈಲ ಏನಪ್ಪಾ ಅಂತಾರೆ ಈಗಿನ ಆಶ್ರಮದ ಈಗೇನು ಫೋಟೋ ತಕೊಂಡ್ರಲ್ಲ ಆ ಗಿಡದ ಮ್ಯಾಗ ಬೇಕಾದರೆ ಆಶ್ರಮದ ಬಳಿ ಇದು ಬಂದವಂತೆ. ಅವುಗಳನ್ನು ನೋಡಿ ಹೆದರಿದ ಇವರು ಬಚ್ಚಿಟ್ಟುಕೊಳ್ಳಲು ಮುಂದಾದರಂತೆ. ಆದರೆ ಈ ಮಾತೆಯನ್ನು ನೋಡಿದ ಕೂಡಲೇ ಅವು ತಲೆಬಾಗಿ ನಮಿಸಿಬಿಟ್ಟವಂತೆ. ಅಸತಿಗೆ ಏನಪ್ಪಾ ಅಂತ ನನಗೆ ಆಯ್ತು ಮುಗಿತು ಅಂತ ಹೇಳಿ ಒಳಗೆ ಭಯ ಏನು ಬರಾಕತ್ತು. ಅವಾಗ ಸಡನ್ ಏನಪ್ಪಾ ಅಂತಾರೆ ಅಮ್ಮವರಿಗೆ ಅಮ್ಮ ಬಂದರು. ಏನ್ರಿ ಇಲ್ಲಿ ಹೆಂಗ ಬ್ರಹ್ಮದ್ವಾರದ ಮ್ಯಾಗ ಹೆಂಗ ಅದೇ ನಮೂನೆ ಅದ. ಅಲ್ಲಿ ಏನಾದ್ರು ಮ್ಯಾಗ ಬಂದರು. ಮ್ಯಾಗ ಬಂದನಗ ಏನಂದ್ರು, ಅದು ಆ ಹೊತ್ತಿನ ನಾವು ಕಿಟಕಿ ಸಂಧಿ ಒಳಗೆ ನೋಡಾಕತ್ತಿದ್ದೀವಿ. ಅಮ್ಮವ್ರ ಮ್ಯಾಗ ಬಂದರು. ಮ್ಯಾಗ ಬಂದ ಕೂಡಲೇ ಆ ಹುಲಿ ಎರಡು ಬಂದಿದ್ದು. ಅದು 2 ಹುಲಿ ಏನಪ್ಪಾ ಅಂತ ಏನ್ ಮಾಡಿದ್ವಿ ಅಂತಾರೆ ನೀವು ನಮಸ್ಕಾರ ಮಾಡುವರಿ ಬಾಗಿ. ಆಗ ಆ ತಾಯಿ ಇಲ್ಲಿಂದ ಹೊರಟು ಹೋಗೆಂದು ಹುಲಿಗಳಿಗೆ ಹೇಳಿದ ತಕ್ಷಣ ಅವು ಹೊರಟು ಹೋದವಂತೆ. ಶ್ರೀಶೈಲದ ಕಾಡಿನಿಂದ ಮತ್ತೆ ಈ ಬೆಟ್ಟಕ್ಕೆ ಬಂದು ಇಲ್ಲಿಯೇ ನೆಲೆಯೂರಿಬಿಟ್ಟರು. ಇದೀಗ ಈ ಬೆಟ್ಟದ ಮೇಲೆ ಭಕ್ತರಿಂದ ಒಂದು ಮಹಾಕ್ಷೇತ್ರವೇ ನಿರ್ಮಾಣವಾಗಿದೆ.
ಇದೀಗ ಮಾತೆಯವರು ಇಲ್ಲಿನ ಗುಹೆಯಲ್ಲಿ ಇರದೆ ಭಕ್ತರು ನಿರ್ಮಿಸಿಕೊಟ್ಟಿರೋ ಒಂದು ಸಣ್ಣ ಕೊಠಡಿಯಲ್ಲಿ ಇರುತ್ತಾರೆ. ಸದಾ ಧ್ಯಾನಾವಸ್ಥೆಯಲ್ಲಿ ಇರುವಂತಹ ತಾಯಿಯವರು ಆಚೆ ಯಾವಾಗ ಬರುತ್ತಾರೋ ಯಾರಿಗೂ ತಿಳಿಯದ ಸಂಗತಿ. ಕೆಲವು ಬಾರಿ ಕೆಲವು ತಿಂಗಳುಗಳ ನಂತರ ಆಚೆ ಬರುತ್ತಾರೆ, ಕೆಲವು ಬಾರಿ ಕೆಲವು ವರ್ಷಗಳ ನಂತರ. ಇದೀಗ ಮಾತೆಯವರಿಗೆ ಸುಮಾರು 76 ವರ್ಷಗಳಾಗಿವೆಯಂತೆ. ಊಟವಿಲ್ಲದೆ ಒಂದು ಹನಿ ನೀರನ್ನೂ ಸೇವಿಸದೆ ಸದಾ ಧ್ಯಾನವನ್ನು ಮಾಡುತ್ತಾ ಒಳಗಡೆ ಕುಳಿತೇ ಪವಾಡಗಳನ್ನು ಮಾಡುತ್ತಾರೆ ಮಾತೆಯವರು. ಅಂತಹ ಪವಾಡಗಳಿಂದ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇನ್ನೇನು ಸರ್ ಪವಾಡ ಅಂದ್ರೆ ಅವರು ಕಣ್ಣಿ ಕಾಣಲ್ಲ, ಆದ್ರೂ ಇಲ್ಲಿ ಬರ್ತಾ ಇರುವಂತ ಭಕ್ತರಿಗೆ ಅವರ ಪವಾಡಗಳು ತುಂಬಾ ಇದೆ. ಹೀಗಾಗಿ ಜನ ಲಕ್ಷಗಳ ಜನ ಬರ್ತಾರೆ. ಆ ರೂಮ್ನಲ್ಲಿ ತಮ್ಮ ಕಸ ತಾಳ್ಕೊಂತಾರೆ, ತಮ್ಮ ಬಟ್ಟೆ ತಾಳ್ಕೊಂತಾರೆ. ನಿಮ್ಮವರಿಗೂ ಯಾರಿಗೂ ಬೇರೆಗೂ ಸಹಾಯ ಇಲ್ಲ. 1 ಕೋಟಿ ರೂಪಾಯಿ ಕೊಡ್ತಾ ಇದ್ರು ಖರ್ಚು ಮಾಡಿರ್ಸಲ್ಲ. ಊಟ, ಆಹಾರ, ಹಣ್ಣು ಹಂಪಲು, ಇವನ್ನು ನೀರು ಕೂಡ ಸೇವಿಸದೆ ನಿರಾಹಾರಿಯಾಗಿ ಒಂದು ಸೂರ್ಯನ ಕಿರಣಗಳಿಂದ ವಾಯುವಿನ ಶಕ್ತಿಯಿಂದ ಒಂದು ತಮ್ಮ ತಪಸ್ಸನ್ನು ಗೈಯುತ್ತಾ ಅವರಿಗೆ ಪ್ರಭಾವ ಹೇಗಿದೆ ಅಂದರೆ ಅವರು ದೃಷ್ಟಿ ಯಾರ ಮೇಲೆ ಹಾಕುತ್ತಾರೆ ಆ ಮನುಷ್ಯ ಅವನು ಮುಕ್ತಿ ಹೊಂದುತ್ತಾನೆ, ಮತ್ತೆ ಅವನು ಏನು ಬೇಡಿಕೊಂಡಿದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ತಾಯಿಯವರ ದೃಷ್ಟಿ ಬಿದ್ದರೆ ಸಾಕಂತೆ, ಒಳಿತು ಕಟ್ಟಿಟ್ಟ ಬುತ್ತಿಯಂತೆ. ಅಂತಹ ಒಳಿತನ್ನು ಕಾಣಲು ಮಾತೆಯ ಆದೇಶವನ್ನು ಪಾಲಿಸೇ ತೀರಬೇಕಂತೆ. ಮಾತೆಯವರ ಅಂತಹ ಆದೇಶವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ: ಪ್ರಾಣಿ ಹಿಂಸೆಯನ್ನು ಮಾಡಬಾರದು, ಮಾಂಸವನ್ನು ತಿನ್ನಬಾರದು, ಕುಡಿಯಬಾರದು. ನಮ್ಮೂರು ಮೂಲತಃ ಅಹಿಂಸಾ ಪರಮೋ ಧರ್ಮ ಅಂತಾರ. ಅಹಿಂಸಾ ಒಂದು ಪ್ರಚಾರ ಮಾಡಬೇಕು. ಅಹಿಂಸಾ ತತ್ವದಾಗ ಮಾನವರೆಲ್ಲ ನಡಿಬೇಕು. ಇವತ್ತು ಅವ್ರ ಜನ್ಮ ಎಲ್ಲ ಉದ್ಧಾರಕ್ಕಾಗ್ತದ. ಮುಂದಿನ ಜನ್ಮಕ್ಕೆ ಅವ್ರಿಗೆ ಪುಣ್ಯ ಜನ್ಮ ಬರ್ತದ ಅಂತಾರೆ. ಹಿಂಸೆ ಮಾಡಬಾರ್ದು, ಯಾಕಂದ್ರೆ ಮಾನವರ ಹುಟ್ಟಿನ ವೇಳೆ ದಯಾ ಸ್ವಭಾವ ಇರಬೇಕು. ಇಲ್ಲಿಯವರೆಗೂ ತಾಯಿಯವರು ನುಡಿದಿರುವ ಯಾವುದೇ ಭವಿಷ್ಯ ಸುಳ್ಳಾಗಿಲ್ಲವಂತೆ. ಶಂಕರ ಬಿದಿರಿ ಸಾಹೇಬರು ಅವರು ವೀರಪ್ಪನ ನಾನು ಹೊಡಿಬೇಕಾಗದಮ್ಮ, ಅದಕ್ಕೆ ನನಗೆ ನಿಯುಕ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಮ್ಮವ್ರು ಹೇಳಿದ್ರು ವೀರಪ್ಪನ ನೀನು ಹೊಡಿಲಿಕ್ಕಾಗೋದಿಲ್ಲ, ಇನ್ನೂ ಅವನಿಗೆ ಟೈಮ್ ಬಂದಿಲ್ಲ ಅಂತಂದ್ರು. ಅದು ನಿಜ ಆಗಿದೆ. ಇಂದಿರಾ ಗಾಂಧಿ ಅವ್ರನ್ನ ಸಾಯೋದಕ್ಕೆ ಮೊದಲು ಇಲ್ಲೆಲ್ಲ ಭಕ್ತರಿಗೆಲ್ಲ ಇಲ್ಲ ಒಬ್ಬರು ಇಂದಿರಾ ಗಾಂಧಿ ಅವರು ಒಳ್ಳೆಯವರು, ಅವರು ಕಾವೇರಿ ಹೊಡಿತಾರೆ ಹೇಳೋದು ಒಂದು ಕೆಲವಿಂದ ಹೊಡೆದ್ರು. ಮಾತೆಯವರಲ್ಲಿನ ಅಪಾರವಾದಂತಹ ಶಕ್ತಿಗೆ ಶರಣಾಗಿ ಇಲ್ಲಿಗಾಗಲೇ ಅನೇಕ ರಾಜಕಾರಣಿಗಳು ಮಾತೆಯವರಿಗೆ ಶಾಶ್ವತವಾಗಿ ಭಕ್ತರಾಗಿ ಹೋಗಿದ್ದಾರೆ. 1980ರಲ್ಲಿ ದಿವಂಗತ ರಾಜ್ಯದ ಮುಖ್ಯಮಂತ್ರಿ ಅಂತ ಗುಂಡೂರಾವ್ ಜೊತೆಯಲ್ಲಿ ಬಂದಿದ್ದರು. ಆವಾಗ ಅವ್ರ ಜೊತೆಯಲ್ಲಿ ಮಾತಾಡಿ ಕೆಲವು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದರೆ ನಿಜವಾಗಿ ಬಂದಿದೆ. ಅವ್ರು ಹೇಳಿದೆಲ್ಲ ಹಾಗೆ ಸತ್ಯ ಆಗಿದೆ. ಇದು ನಮ್ಮ ದೇಶದಲ್ಲಿ ಈ ತರದ ತಪಸ್ವಿ, ಮಹಾನ್ ತಪಸ್ವಿ ಈ ಭಾಗದಲ್ಲಿ ಇವತ್ತು ಸಾವಿರಾರು ಜನರು ನಂಬಿಕೆ ಬಹಳ ಮುಖ್ಯ. ಜೀವನದಲ್ಲಿ ವಿಶ್ವಾಸನಿಗೆ ಬಹಳ ಮುಖ್ಯ. ವಿಶ್ವಾಸದಿಂದ ಬರ್ತಾರೆ. ಇದು ನೀರಿಲ್ಲ, ಊಟ ಇಲ್ಲ, ಅವರು ತಪಸ್ಸು ಮಾಡತಕ್ಕಂಥ ರೀತಿಯಲ್ಲಿ ಒಂದು ಅಮೋಘವಾದಂತೆ ಅವರಿಗೆ ಒಂದು ಆತ್ಮಶಕ್ತಿ ಇದೆ, ಈಶ್ವರನ ಕೃಪೆ ಇದೆ. ಮತ್ತು ಯಾವ ತರದ ಜನರನ್ನು ಅಪೇಕ್ಷೆ ಪಡ್ತಕ್ಕಂಥವ್ರಲ್ಲ. ಇವರ ಹೆಸರು ಶರಣಪ್ಪ ಅಂತ. ಅದೊಮ್ಮೆ ಒಂದು ದೊಡ್ಡದಾದ ಕಲ್ಲು ಗೋಡೆಯ ಮೇಲಿಂದ ಕಳಚಿಕೊಂಡು ಇವರ ತಲೆಯ ಮೇಲೆ ಬಿದ್ದು ಬಿಟ್ಟಿತು. ಪ್ರಜ್ಞೆ ಕಳೆದುಕೊಂಡರು. ಹಲವು ಆಸ್ಪತ್ರೆಗಳನ್ನು ಸುತ್ತಿದರೂ ಬದುಕುವುದೇ ಕಷ್ಟಕರವಾಗಿ ಹೋಯಿತು. ಅಂತಹ ಸಮಯದಲ್ಲಿ ಇವರ ಮಡದಿಗೆ ತಾಯಿಯವರ ಭಂಡಾರವನ್ನು ಕೊಟ್ಟರು. ಆ ಭಂಡಾರವನ್ನು ಆಸ್ಪತ್ರೆಯಲ್ಲಿ ಮಲಗಿದ್ದ ಇವರ ಹಣೆಗೆ ಹಚ್ಚಿದ ಕೂಡಲೇ ಇವರಿಗೆ ಪ್ರಜ್ಞೆ ಬಂದು ಬಿಟ್ಟಿತು. ಪ್ರಾಣಾಪಾಯದಿಂದ ಪಾರಾಗಿ ಬಿಟ್ಟರು.
ಆಮೇಲೆ ಅಮ್ಮವರು ನಮ್ಮ ಮನೆಯವ್ರನ್ನ ಕರೆದು ನಮ್ಗ ಇದು ಕೊಟ್ರು, ಆಧಾರ ಕೊಟ್ರು. ಆಧಾರ ಮತ್ತು ಒಳಗೆ ನೀರು ಕೊಟ್ರು. ತಮ್ದು ಇದ್ದು ನೀರು ಕೊಟ್ಮೇಲೆ ತಮ್ಮ ಸೊಲಾಪುರದಾಗ ಹಾಕಿದ್ರು, ಆಧಾರ ಹಚ್ಚಿದ್ರು. ಅವಾಗ ನೀರು ಸಿಸಿ ಬಂತು. ಮಾತೆಯವರಿಂದ ಇಲ್ಲಿಗಾಗಲೇ ಬಹಳಷ್ಟು ಜನರು ಸಂತಾನ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ, ಕಂಕಣ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ, ಸಕಲ ಭಾಗ್ಯಗಳನ್ನು ಪಡೆದುಕೊಂಡಿದ್ದಾರೆ. ಅಂತಹವುಗಳಿಗೆ ಸಾಕ್ಷಿಯೇ ಇಲ್ಲಿ ನೆರೆದಿರುವ ಜನರು. ವರ್ಷಗಳಿಂದ ಆಹಾರವನ್ನು ಸೇವಿಸದೆ ನೀರನ್ನು ಸೇವಿಸದೆ 10 ವರ್ಷಗಳಿಂದ ಆಹಾರವನ್ನು ಸೇವಿಸದೆ ನೀರನ್ನು ಸೇವಿಸದೆ ದೀರ್ಘವಾದಂತಹ ತಪಸ್ಸಿನಿಂದ ಸರ್ವಶಕ್ತಿಯನ್ನು ಸಂಪಾದಿಸಿಕೊಂಡಿರೋ ಇಲ್ಲಿನ ಮಾತೆಯಿಂದ ನಡೆಯದ ಪವಾಡಗಳಿಲ್ಲ, ಚಮತ್ಕಾರಗಳಿಲ್ಲ. ಇಲ್ಲಿ ವಿಶೇಷವಾದಂತಹ ಶಕ್ತಿ ಇರುವುದನ್ನ ಮನಗಂಡು ವಿದೇಶಿಗರು ಸಹ ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಮಾತೆಯಲ್ಲಿನ ಚಮತ್ಕಾರಿ ಶಕ್ತಿಯ ಅನುಭವ ಪಡೆದು ಚಕಿತರಾಗುತ್ತಾರೆ. ಇವರ ಹೆಸರು ಗುಂಟಾ ಅಂತ, ಜರ್ಮನಿಯವರು. ಹಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಇವರು ಇಲ್ಲಿನ ಧ್ಯಾನ ಮಂದಿರದಲ್ಲಿ ಧ್ಯಾನಕ್ಕೆ ಕುಳಿತರಂತೆ. ಹಾಗೆ ಕುಳಿತ ಕೂಡಲೇ ವಿಶೇಷವಾದಂತಹ ಬೆಳಕಿನ ದರ್ಶನ ಇವರಿಗಾಯಿತಂತೆ. I felt the presence of a divine being, and everything turned into light. And I felt I had received a great blessing and grace that moment. So from that time onward, I had a connection with this place. ಮಾತೆಯವರ ಶಕ್ತಿಯ ಪ್ರಭಾವದಿಂದ ಇಡೀ ಕ್ಷೇತ್ರ ಶಕ್ತಿಯುತವಾಗಿದೆ. ಅಂತಹ ಶಕ್ತಿಯಿಂದ ಎಂತಹ ಚಮತ್ಕಾರಗಳು ಬೇಕಾದರೂ ನಡೆಯುತ್ತವೆ ಎಂಬ ಮಾತು ಜರ್ಮನಿಯ ವಿಲ್ಫ್ರೆಡ್ ಅವರದು. The power of this place is due to Mataji. Mataji is a very great saint, and she has been in Samadhi here for a long time. And so the whole atmosphere is charged with her power. ಮಹಾದೇವ್ ಹೊರಟ್ಟಿಗೆಯವರು ಅದೊಮ್ಮೆ ವಿಶ್ವದ ಶಾಂತಿಗಾಗಿ ಬೆಂಗಳೂರಿನ ಬಸವನಗುಡಿಯಿಂದ ಹಂಪಿಯವರೆಗೆ ಪಾದಯಾತ್ರೆ ಮಾಡಿದರು. ಅಂತಹ ಸಮಯದಲ್ಲಿ ಇಲ್ಲಿಗೆ ಬಂದಾಗ ಮಹಾದೇವ್ ಹೊರಟ್ಟಿಯವರಿಗೆ ಮಾತಾಜಿಯವರ ದರ್ಶನ ಆಗಲಿಲ್ಲವಂತೆ. ಮಾತಾಜಿಯವರ ದರ್ಶನ ಮಾಡಲೇಬೇಕೆಂದು ಪಣತೊಟ್ಟು ಇಲ್ಲಿಗೆ ಮರದ ಕೆಳಗೆ ಮಲಗಿರಬೇಕಾದರೆ ಮಧ್ಯರಾತ್ರಿ ಸುಮಾರು 2:30ಗೆ ಮಾತಾಜಿಯವರು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದರಂತೆ. ರಾತ್ರಿ 2:30ಗೆ ಅಮ್ಮನವ್ರು ಬಂದು ಇಲ್ಲಿ ಕೆಳಗಿಂದ ಮಾಡಿ ಕೆಳಗಿಂದ ಇದೆಯಲ್ಲ ಅಲ್ಲಿ ಬಂದು ಹೀಗೆ ನಿಂತಿದ್ರು. ನನ್ನ ಪಕ್ಕದ ಹೀಗೆ ನೋಡಿದ ಅದ್ದ ನೋಡಿ ಅವನಿಗೇನಾಯ್ತು, ಏನೋ ಹೇಳಿದ್ದಂತ ಅವನಿಗೆ ಮಾತಾಡ್ಲಿಕ್ಕೆ ಬರಲಿಲ್ಲ. ನಾನು ಹಿಂಗೆ ಸುಚ್ಚಿದಾಗ ಹಿಂಗೆ ಕಣ್ ತೆಗೆದು ನೋಡಿದ್ರೆ ಅಮ್ಮವ್ರು ನಿಂತಿದ್ದು ಹೋಗಿ ಬಿದ್ದ ನಮಸ್ಕಾರ ಮಾಡಿದೆ. ಅವಾಗ ಅಮ್ಮವ್ರು ಏನಂದ್ರು, ನೋಡಪ್ಪ ಹಠ ಹಿಡಿದು ನನ್ನ ದರ್ಶನ ಆಗ್ಬೇಕಂತ ಕೇಳ್ತಿ, ನೀನು ನಿದ್ದೆ ಮಾಡ್ತೀಯಲ್ಲ ಅಂತಂದ್ರು. ತಾವು ಇದ್ದಲ್ಲಿನಿಂದಲೇ ಸಕಲವನ್ನು ತಿಳಿಯುವ ಮಾತಾಜಿಯವರ ಶಕ್ತಿ ಅಪಾರ. ಅಸಲಿಗೆ ಮಾತಾಜಿಯವರ ಹೆಸರಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಮಾತೆ ಮಾಣಿಕ್ಯೇಶ್ವರಿ. ಮಾತೆ ಮಾಣಿಕ್ಯೇಶ್ವರಿಯವರ ಈ ಸನ್ನಿಧಿ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಇದು ಇರೋದು ಗುಲ್ಬರ್ಗ ಜಿಲ್ಲೆಯ ಗುರುಮಿಟ್ಕಲ್ ಬಳಿಯಲ್ಲಿನ ಯಾನಾಗುಂಡಿಯಲ್ಲಿ. ನಮ್ಮ ಗುಲ್ಬರ್ಗ ವರದಿಗಾರ ಶರಣಗೋಗಿಯವರು ನೀಡಿದ ಮಾಹಿತಿ ಮೇರೆಗೆ ನಾವು ಮೊದಲಿಗೆ ಗುರುಮಿಟ್ಕಲ್ಗೆ ಹೋದೆವು. ಶರಣಗೋಗಿಯವರು ನಮ್ಮನ್ನು ಮಾತೆ ಮಾಣಿಕ್ಯೇಶ್ವರಿಯವರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋದರು. ನಾವು ಹೋದ ದಿನ ಸಂಕ್ರಾಂತಿ ಹಬ್ಬದ ದಿನವಾಗಿತ್ತು. ಅಂದು ಮಾತೆಯವರು ಆಚೆಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ಎಂಬ ಮಾಹಿತಿ ಇತ್ತು.
ಹಾಗೆ ದರ್ಶನ ನೀಡುವುದಕ್ಕೂ ಮುಂಚೆ ನಾವು ಮಾತಾಜಿಯವರು ಇರುವಂತಹ ಕೊಠಡಿ ಬಳಿಗೆ ಹೋದೆವು. ಇಲ್ಲಿ ನಮಗೆ ಮಾತಾಜಿಯವರ ದರ್ಶನ ಆಗಲಿಲ್ಲ. ಮಾತಾಜಿಯವರಿಗಾಗಿ ಹಲವು ಗಂಟೆಗಳ ಕಾಲ ಕಾದು ಕುಳಿತವು. 76 ವರ್ಷದ ಮಾತಾಜಿಯವರು ಇದೀಗ ಇರೋದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಿದ್ದವು. ನಮ್ಮ ಅಂತಹ ಹಲವು ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿತು. ಮಾತೆ ಮಾಣಿಕೇಶ್ವರಿಯವರ ದರ್ಶನ ಕೊನೆಗೂ ನಮಗಾಯಿತು. ನಾವು ಹೋದ ದಿನ ಗುರುವಾರವಾದ್ದರಿಂದ ಅವರು ಅಂದು ಮೌನ ವ್ರತವನ್ನು ಆಚರಿಸುವುದರಿಂದ ಮಾತಾಜಿಯವರು ಮಾತನಾಡಲಿಲ್ಲ. ಕೆಲವೇ ನಿಮಿಷಗಳ ಕಾಲ ಇದ್ದು ಮಾತಾಜಿಯವರು ತಮ್ಮ ಧ್ಯಾನ ಕೊಠಡಿಗೆ ತೆರಳಿಬಿಟ್ಟರು. ಶಿವರಾತ್ರಿ ಹಬ್ಬದ ದಿನದಂದು ಮಾತಾಜಿಯವರು ಆಚೆಗೆ ಬಂದು ದರ್ಶನ ನೀಡಿ ಆಶೀರ್ವಚನ ನೀಡುತ್ತಾರೆ. ಆಗ ನಮ್ಮ ವರದಿಗಾರ ಶರಣಗೋಗಿಯವರು ಚಿತ್ರೀಕರಿಸಿದ ದೃಶ್ಯಾವಳಿಗಳಿವು. ಮಾತಾಜಿಯವರ ವಿಶೇಷವಾದಂತಹ ಸಂದೇಶವೇನೆಂದರೆ ಪ್ರಾಣಿ ಬಲಿ ನಡೆಸಬೇಡಿ, ಕುಡಿಯಬೇಡಿ ಎಂಬುದು. ಈ ಸನ್ನಿಧಾನದವರು ಮಾತಾಜಿಯವರ ಸಂದೇಶವನ್ನು ಚಿತ್ರೀಕರಿಸಿರುವ ದೃಶ್ಯಗಳಿವೆ. ನಮ್ಮ ಭಾರತ ದೇಶದಾಗ ಅದು ಶೂನ್ಯತೆ ಮಾಡಬೇಕು. ಭಕ್ತರೆಲ್ಲ ಮಧುಮಾಂಸ ಬಿಡಬೇಕು. ಇದು ನಿಮ್ಮ ಧರ್ಮ. ಮನುಷ್ಯ ಜನ್ಮ ಹುಟ್ಟಿದ್ದು ಸಾರ್ಥಕ. ಮತ್ತು ಏನು ಜನ್ಮಕ್ಕೆ ಹೋಗ್ಬೇಕಂದ್ರೆ ನಿಮ್ಮಿಷ್ಟಂತರಂಗ ನಡಿಬಹುದು. ಈಗ ಸಾಧು ಸತ್ಪುರುಷರು, ಮಹಾತ್ಮರು, ಸಂತರು, ಯೋಗಿ ಜನರು ಇವರೆಲ್ಲ ಯಾಕನೆ ಪರಮಾತ್ಮ ಹುಟ್ಟಿಸನ. ಅವ್ರಿಗೆ ಯಾಕ ವೇದಗಳು ಹುಟ್ಟಿಸನ. ಯಾಕ ಈ ಪ್ರಪಂಚ ಧರ್ಮದಿಂದ ನಡೆಸಬೇಕಂತ. ಈ ಪ್ರಪಂಚ ಎಲ್ಲ ಭಕ್ತರೆಲ್ಲ ಧರ್ಮದಿಂದ ನಡಿಬೇಕಂತಂದು ವೇದಗಳು ಹುಟ್ಟಿದ್ದಾರೆ. ಮುಂದಿನ ಜನ್ಮದಲ್ಲಿ ಒಳಿತನ್ನು ಕಾಣಬೇಕಾದರೆ ಈ ಜನ್ಮದಲ್ಲಿ ಪ್ರಾಣಿ ಬಲಿ ಮಾಡಬೇಡಿ. ಕುಡಿದು ನಿಮ್ಮನ್ನು ನೀವು ಮರೆಯಬೇಡಿ. ನಿಮ್ಮಲ್ಲಿಯೇ ದೇವರಿದ್ದಾನೆ, ಅದನ್ನು ಕಾಣಿರಿ. ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳಿ ಎಂಬ ಮಾತು ಮಾತಾಜಿಯವರದು. ಆ ಪರಮೇಶ್ವರ ಅದು ನೋಡ್ತಾ ಇರ್ತಾನ, ಕಾಲ ನೋಡ್ತಿರ್ತಾನ. ಕಾಲ ನೋಡಿದಾಗ
ತನ್ನಿಂದ ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದಿಸಿಕೊಂಡಿರೋ ದೈವಿ ಸ್ಥಾನವನ್ನು ಪಡೆದಿರೋ ಮಾತಾಜಿಯವರ ಶಕ್ತಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ರೋಗಿಗಳು ಗುಣವಾಗಿದ್ದಾರೆ. ನಡೆದಾಡುವ ದೇವರಂದೇ ಖ್ಯಾತಿಯನ್ನು ಹೊತ್ತಿರೋ ಮಾತೆ ಮಾಣಿಕೇಶ್ವರಿಯವರ ಶಕ್ತಿ ಅಪಾರ. ಗುಲ್ಬರ್ಗ ಜಿಲ್ಲೆಯ ಸೇರಂ ತಾಲೂಕಿನಲ್ಲಿರೋ ಯಾನಗುಂದಿಯ ಮಾತೆ ಮಾಣಿಕೇಶ್ವರಿಯವರ ಕ್ಷೇತ್ರ ಬೇಡಿ ಬರುವ ಭಕ್ತರ ಕಷ್ಟಗಳನ್ನ ನೀಗೋ ಕೇಂದ್ರವಾಗಿದೆ. ಭಕ್ತಿಯಿಂದ ಬೇಡಿದಾಗ ಪವಾಡಗಳು ನಡೆಯುವ ತಾಣವಾಗಿದೆ. ಇಂತಹ